ಕರ್ನಾಟಕದ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮಂಜು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿ ಏನಪ್ಪ ಅಂದರೆ SSC MTS ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವ ಪ್ರಮುಖ ಪ್ರಶ್ನೋತ್ತರಗಳು, ಹಾಗೆ RRB ಗ್ರೂಪ್ ಡಿ ಮತ್ತು RRB NTPC ಬರುವ ಪ್ರಶ್ನೆಗಳು. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ, 1969ರಲ್ಲಿ ಪ್ರಥಮ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ವಿಜೇತ ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವಿಕಾ ರಾಣಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ಥಾಪನೆಯಾದದ್ದು 1969ರಲ್ಲಿ. ಕ್ಷೇತ್ರ ಜೀವಮಾನ ಸಾಧನೆಗಾಗಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ನೀಡುತ್ತಾರೆ. ನೀಡುವವರು ಭಾರತ ಸರ್ಕಾರ. ಪ್ರಶಸ್ತಿ ಮೊತ್ತ 10 ಲಕ್ಷ ರೂಪಾಯಿಗಳು. ಪದಕ ಸ್ವರ್ಣ ಕಮಲ. ಪ್ರದಾನ ಮಾಡಿದ್ದು 1969ರಲ್ಲಿ. ಪ್ರದಾನ ಮಾಡುವವರು ರಾಷ್ಟ್ರಪತಿಗಳು. 1969ರಲ್ಲಿ ಈ ಪ್ರಶಸ್ತಿಯನ್ನು ಪ್ರಥಮವಾಗಿ ಹಿಂದಿ ಸಿನಿಮಾ ನಟನೆಗಾಗಿ ದೇವಿಕಾ ರಾಣಿ ಅವರಿಗೆ ನೀಡಲಾಗಿದೆ. ಇನ್ನು ಪದ್ಮವಿಭೂಷಣ ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ಪದ್ಮಭೂಷಣ ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ಪದ್ಮಶ್ರೀ ಪ್ರಶಸ್ತಿ ನೀಡುವವರು ಭಾರತೀಯ ಜ್ಞಾನಪೀಠ ದವರು ನೀಡುತ್ತಾರೆ. ಇನ್ನು ಮೂರ್ತಿದೇವಿ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆಯವರು ನೀಡುತ್ತಾರೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಚೆನ್ನಾಗಿರೋ ಪ್ರಶ್ನೆಗಳು ತರುತ್ತೇವೆ. ಅಲ್ಲಿಯವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಯಾವಾಗ ಸ್ಥಾಪನೆಯಾಯಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1952. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ ಐಸಾಕ್ ನ್ಯೂಟನ್ ಅವರು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವ ಇತಿಹಾಸದಲ್ಲಿ ಪ್ರಥಮ ಬಾಹ್ಯಾಕಾಶ ಉಪಗ್ರಹ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪುಟ್ನಿಕ್ 1. ಇದು ರಷ್ಯಾ ದೇಶದವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಭಾರತದ ಪ್ರಥಮ ವಿಷಯಗಳು. ಭಾರತ ಪ್ರಥಮ ಕಾಲೇಜು ಫೋರ್ಟ್ ವಿಲಿಯಂ ಕಾಲೇಜು. ಭಾರತ ಪ್ರಥಮ ಹಡಗು ಜಲದುರ್ಗ. ಭಾರತದ ಪ್ರಥಮ ಕಂಪ್ಯೂಟರ್ HEC ಕೋಲ್ಕತ್ತಾ. ಭಾರತದ ಪ್ರಥಮ ಅಣುಸ್ಥಾವರ ತಾರಾಪುರ. ಇದು ಮಹಾರಾಷ್ಟ್ರದಲ್ಲಿದೆ. 1969ರಂದು ಸ್ಥಾಪನೆಯಾಗಿದೆ. ಭಾರತದ ಪ್ರಥಮ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಭಾರತದ ಪ್ರಥಮ ಬ್ಯಾಂಕ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದ ಪ್ರಥಮ ಭಾರತೀಯರ ಬ್ಯಾಂಕ್ ಔಧ್ ಕಮರ್ಷಿಯಲ್ ಬ್ಯಾಂಕ್. ಭಾರತದ ಪ್ರಥಮ ಅಂಚೆ ಚೀಟಿ ಸಿಂಧ್ ಡಾಕ್. ಭಾರತದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ್ಟ. ಪ್ರಪಂಚದಂದರೆ ಸ್ಪುಟ್ನಿಕ್ 1 ರಷ್ಯಾ ದೇಶದವರು ಉದ್ಘಾಟನೆ ಮಾಡಿದ್ದಾರೆ. ಭಾರತದ ಪ್ರಥಮ ಖಾಸಗಿ ರೇಡಿಯೋ ಸ್ಟೇಷನ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೇಡಿಯೋ ಸಿಟಿ ಬೆಂಗಳೂರು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಚೆನ್ನಾಗಿರೋ ಪ್ರಶ್ನೆಗಳು ತರುತ್ತೇವೆ. ಅಲ್ಲಿಯವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವಾಗ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1969ರಲ್ಲಿ. 14 ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು 1969ರಲ್ಲಿ. ಇನ್ನು 6 ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು 1980ರಲ್ಲಿ. ಇನ್ನು ಇದರ ಬಗ್ಗೆ ವಿವರಣೆ ನೋಡೋಣ. ಇದರ ಬಗ್ಗೆ ಮಾಹಿತಿ. 1969ರಲ್ಲಿ 5 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹವಿದ್ದ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ರಾಷ್ಟ್ರಪತಿ ಜಾಕಿರ್ ಹುಸೇನ್ 1969ರಲ್ಲಿ ನಿಧನರಾದರು. ಇವರು ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ ಭಾರತದ ಮೊದಲ ರಾಷ್ಟ್ರಪತಿ ಅಥವಾ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಎಂದಲೂ ಕರೆಯುತ್ತಾರೆ.
ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ತಾರಾಪುರದಲ್ಲಿ ಕಾರ್ಯಾರಂಭ ಆಗಿದೆ. ಇನ್ನು ಮಕರ ಸಂಕ್ರಾಂತಿ ವೃತ್ತ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ವನ್ನು 2 ಬಾರಿ ಹಾದು ಹೋಗುವ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಿಂಪೋಪೋ ನದಿ. ಇನ್ನು ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುವ ನದಿ ಅಂದರೆ ಕಾಂಗೋ ನದಿ. ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ 2 ಬಾರಿ ಹಾದು ಹೋಗುವ ನದಿ ಅಂದರೆ ಮಾಹಿ ನದಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಪ್ರಮುಖ ಪ್ರಶ್ನೆಗಳು ತರುತ್ತೇವೆ. ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ನೇಮ್ ಅನ್ನು ಶೇರ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಯಾವ ದಿನದಂದು ಆಚರಿಸುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇ 1. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಮೇ 1ರಂದು ಆಚರಣೆ ಮಾಡುತ್ತಾರೆ. ವಿಶ್ವ ಗ್ರಾಹಕರ ದಿನ ಮಾರ್ಚ್ 15ರಂದು ಆಚರಣೆ ಮಾಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ. ಅನ್ಹ್ಯಾಪಿ ಇಂಡಿಯಾ ಎಂಬ ಪ್ರಸಿದ್ಧ ಗ್ರಂಥ ಬರೆದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಅವರು. ಲಾಲಾ ಲಜಪತ್ ರಾಯ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ. 1928ರಲ್ಲಿ ಸೈಮನ್ ಆಯೋಗ ಲಾಹೋರಿಗೆ ಬಂದಾಗ ಲಾಲಾ ಲಜಪತ್ ರಾಯ್ ಅವರು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಆರಂಭಿಸಿದ್ದರು. ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯ ಆದೇಶದ ಮೇರೆಗೆ ಸ್ಕಾಟ್ ಎಂಬ ಪೊಲೀಸನ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದಿದ್ದರು. ಲಾಲಾ ಲಜಪತ್ ರಾಯ್ ಮರಣದ ಸೇಡನ್ನು ತೀರಿಸಿಕೊಳ್ಳಲು ಭಗತ್ ಸಿಂಗ್ ಮತ್ತು ಸುಖದೇವ್ ಲಾಹೋರಿಗೆ ಬಂದು ಸ್ಯಾಂಡರ್ಸ್ನನ್ನು ಕೊಲೆ ಮಾಡಿ ದಂಪತಿಗಳ ವೇಷದಲ್ಲಿ ಪಾರಾದರು. ಇವರು ಲಾಲಾ ಲಜಪತ್ ರಾಯ್ ಅವರ ಶಿಷ್ಯರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಅಮೆರಿಕದ ಲಾಸ್ ಏಂಜಲೀಸ್ ನಗರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿನಿಮಾ ಚಿತ್ರರಂಗಕ್ಕೆ ಪ್ರಸಿದ್ಧಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ರಾಜ್ಯಸಭೆ ಸ್ಥಾನ ಹೊಂದಿದ ರಾಜ್ಯ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶವು ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿದೆ. ಇನ್ನು ರಾಜ್ಯಸಭೆ ಮತ್ತು ಎಂಪಿಗಳ ಸಂಖ್ಯೆ ನೋಡೋಣ. ಉತ್ತರ ಪ್ರದೇಶ 80, ಲೋಕಸಭೆ 31, ರಾಜ್ಯಸಭಾ. ಮಹಾರಾಷ್ಟ್ರ 48, ಲೋಕಸಭಾ 19, ರಾಜ್ಯಸಭಾ. ಪಶ್ಚಿಮ ಬಂಗಾಳ 42, ಲೋಕಸಭಾ 16, ರಾಜ್ಯಸಭಾ. ಬಿಹಾರ 40, ಲೋಕಸಭಾ 16, ರಾಜ್ಯಸಭಾ. ಇನ್ನು ತಮಿಳುನಾಡು ಬಂದರೆ 39 ಲೋಕಸಭಾ ಸ್ಥಾನಗಳು, 18 ರಾಜ್ಯಸಭಾ ಸ್ಥಾನಗಳು. ಮುಂದಿನ ಪ್ರಶ್ನೆ, ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಪಾಲಿಸಿದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಸ್ಮಾರ್ಕ್. ಇವರನ್ನು ಪ್ರಪಂಚದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಫಜಲ್ ಅಲಿ ಆಯೋಗವು ಈ ಮುಂದಿನ ಯಾವುದರ ಬಗ್ಗೆ ಶಿಫಾರಸು ಮಾಡಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯಗಳ ಪುನರ್ರಚನೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಫಜಲ್ ಅಲಿ ಆಯೋಗ 1953ರಲ್ಲಿ ರಚನೆಯಾಯಿತು. ಈ ಆಯೋಗವನ್ನು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಎಂತಲೂ ಕರೆಯುತ್ತಾರೆ. ಇದನ್ನು ಡಿಸೆಂಬರ್ 29, 1953ರಲ್ಲಿ ರಚಿಸಲಾಯಿತು. ನ್ಯಾಯಮೂರ್ತಿ ಫಜಲ್ ಅಲಿ ಆಯೋಗದ ಅಧ್ಯಕ್ಷರಾಗಿ ಹೃದಯನಾಥ್ ಕುಂಜ್ರು ಮತ್ತು ಕೆ. ಎಂ. ಪಣಿಕ್ಕರ್ ಅವರು ಇದರ ಸದಸ್ಯರಾಗಿದ್ದರು. ಈ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಏಕೀಕೃತ ಕರ್ನಾಟಕ ಬೆಂಬಲಿಸಿದರೆ, ಮೈಸೂರು ಸಂಸ್ಥಾನದ ಕೆಲವು ಮೈಸೂರುವಾದಿಗಳು ದ್ವಿ-ಕರ್ನಾಟಕಗಳನ್ನು ರಚಿಸಬೇಕೆಂದು ವಾದ ಮಂಡಿಸಿದ್ದರು. ಈ ವಿವಾದವನ್ನು ಬಗೆಹರಿಸಲು ಶೇಷಾದ್ರಿಯವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿದರು. ದುರದೃಷ್ಟವಶಾತ್ ಶೇಷಾದ್ರಿ ಸಮಿತಿ ದ್ವಿ-ಕರ್ನಾಟಕ ವಾದವನ್ನು ಪುರಸ್ಕರಿಸಿತು. 2 ಸಲ ಬೆಂಗಳೂರಿಗೆ ಅಥವಾ ಮೈಸೂರು ಪ್ರಾಂತ್ಯಕ್ಕೆ ಭೇಟಿ ನೀಡಿದ ಆಯೋಗ ಏಕೀಕೃತ ಕರ್ನಾಟಕ ರಚನೆ ತೀರ್ಮಾನಿಸಿ ಶಿಫಾರಸು ಮಾಡಿತು. ಈ ಆಯೋಗ 1955ರ ಅಕ್ಟೋಬರ್ 10ರಂದು ತನ್ನ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಿತು. ಇದರಲ್ಲಿ ರಾಜ್ಯದ ಗಡಿಗಳನ್ನು ಭಾಷಾವಾರು ಮತ್ತು ಆರ್ಥಿಕ ಮತ್ತು ಆಡಳಿತಾತ್ಮಕ ತತ್ವಗಳ ಆಧಾರದ ಮೇಲೆ ಮರು ನಿರ್ಧರಿಸಬೇಕೆಂದು ಹೇಳುತ್ತದೆ. ಇನ್ನು ಮುಂದಿನ ಪ್ರಶ್ನೆ,
ಯಾವುದನ್ನು ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಮತ್ತು ಸಂವಿಧಾನದ ರಕ್ಷಕ ಎಂದು ಕರೆಯುತ್ತಾರೆ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಭೂಕಂಪನಗಳ ತೀಕ್ಷ್ಣತೆಯನ್ನು ಅಳೆಯುವ ಸಾಧನ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೀಸ್ಮೋಗ್ರಾಫ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಗೋಲ್ಡ್ ಕರಾವಳಿ ಯಾವ ದೇಶದಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿರುತ್ತದೆ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಗಾನಾ ದೇಶ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ. ಇರವಾಡಿ ಎಂಬ ನದಿ ಯಾವ ದೇಶದಲ್ಲಿ ಹರಿಯುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ಮಾ ಅಥವಾ ಮಯನ್ಮಾರ್. ಮಯನ್ಮಾರದ ದೇಶದ ಕಣ್ಣೀರಿನ ನದಿ ಅಂತಲೂ ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ನಿಮಗೆ ಗೊತ್ತಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜ್ಯೋತಿಬಾ ಫುಲೆಯವರು. ಇನ್ನು ಜ್ಯೋತಿಬಾ ಫುಲೆಯವರ ಬಗ್ಗೆ ಸ್ವಲ್ಪ ಮಾಹಿತಿ. ಜ್ಯೋತಿಬಾ ಫುಲೆಯವರು 1827ರಿಂದ 1890ರವರೆಗೆ ಇವರ ಕಾಲ. 1873ರಲ್ಲಿ ಪೂನಾದಲ್ಲಿ ಸತ್ಯಶೋಧಕ ಸಮಾಜವನ್ನು ಆರಂಭಿಸಿದ್ದರು. ಗುಲಾಮಗಿರಿಯನ್ನು ಉಗ್ರವಾಗಿ ಖಂಡಿಸಿದ್ದರು. ಸಾರ್ವತ್ರಿಕ ಶಿಕ್ಷಣವನ್ನು ಘೋಷಿಸಿದ ಮೊದಲ ಸಮಾಜ. ಜ್ಯೋತಿಬಾ ಫುಲೆಯವರ ಪ್ರಸಿದ್ಧ ಗ್ರಂಥ ಗುಲಾಮಗಿರಿ. ಈ ಸಮಾಜ ಸದಸ್ಯೆ ತಾರಾಬಾಯಿ ಶಿಂದೆ ಸ್ತ್ರೀ ಪುರುಷ ತುಲನಾ ಎಂಬ ಗ್ರಂಥವನ್ನು ಬರೆದು ಮಹಿಳೆಯರ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸಿದಳು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರು 1820ರಿಂದ 1890ರವರೆಗೆ ಇವರ ಕಾಲ. ಆಧುನಿಕ ಬಂಗಾಳಿ ಸಾಹಿತ್ಯದ ಪಿತಾಮಹ ಎಂದು ಕರೆಯುತ್ತಾರೆ. ಇವರನ್ನು ಕರೆದವರು ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಕರೆಯುತ್ತಾರೆ ಇವರನ್ನು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಲೇಮ್ ಡೂಕ್ ಅಧಿವೇಶನ ಎಂದರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ತಿತ್ವದಲ್ಲಿರುವ ಲೋಕಸಭೆಯ ಕೊನೆಯ ಅಧಿವೇಶನಕ್ಕೆ ಲೇಮ್ ಡೂಕ್ ಅಧಿವೇಶನ ಎಂತಲೂ ಕರೆಯುತ್ತಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಲೋಕಸಭೆಯು ಸಂಸತ್ತಿನ ಕೆಳಮನೆಯಾಗಿದೆ. ಇದನ್ನು 1954ರ ಮೊದಲು ಹೌಸ್ ಆಫ್ ಪೀಪಲ್ಸ್ ಎಂದಲೂ ಕರೆಯುತ್ತಿದ್ದರು. ಇದು 23/8/1954ರಲ್ಲಿ ಹಿಂದಿ ಭಾಷೆಯಲ್ಲಿ ಲೋಕಸಭಾ ಅಥವಾ ಲೋಕಸಭೆ ಎಂದು ಮರುನಾಮಕರಣ ಮಾಡಲಾಯಿತು. ಸದಸ್ಯರು ಜನರಿಂದ ನೇರ ಚುನಾವಣೆ ಮೂಲಕ ಆಯ್ಕೆಯಾಗಿ ಬರುವುದರಿಂದ ಇದನ್ನು ಜನಸಾಮಾನ್ಯರ ಸದನ ಅಥವಾ ಜನಪ್ರಿಯ ಸದನ ಎಂತಲೂ ಕರೆಯುತ್ತಾರೆ. ಲೋಕಸಭೆ ಸಂರಚನೆ. ಲೋಕಸಭೆಯ ಗರಿಷ್ಠ ಸ್ಥಾನಗಳ ಸಂಖ್ಯೆ 550. ಇನ್ನು 524 ಜನ ರಾಜ್ಯಗಳಿಂದ ಆಯ್ಕೆಯಾಗುತ್ತಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಂದ 26 ಜನ ಆಯ್ಕೆ ಮಾಡಲಾಗುತ್ತದೆ. ಇನ್ನು ಸ್ವಲ್ಪ ಮಾಹಿತಿ ನಾಳಿನ ತರಗತಿಯಲ್ಲಿ ತರೋಣ. ಅಲ್ಲಿಯವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮುಂದಿನ ರಾಜ್ಯಸಭೆಯ ಬಗ್ಗೆ. ರಾಜ್ಯಸಭೆ ಇದು ಸಂಸತ್ತಿನ ಮೇಲ್ಮನೆಯಾಗಿದೆ. ಇದು 1954ರವರೆಗೆ ರಾಜ್ಯಸಭೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ ಎಂದು ಕರೆಯುತ್ತಿದ್ದರು. ಇದು 23/8/1954ರಲ್ಲಿ ಹಿಂದಿ ಭಾಷೆಯಲ್ಲಿ ರಾಜ್ಯಸಭಾ ಅಥವಾ ರಾಜ್ಯಸಭೆ ಎಂದು ಮರುನಾಮಕರಣ ಮಾಡಲಾಯಿತು. ಇದನ್ನು ಹಿರಿಯರ ಸದನ ಅಥವಾ ಬುದ್ಧಿವಂತರ ಸದನ ಅಥವಾ ಸಂಸತ್ತಿನ ಮೇಲ್ಮನೆ ಎಂತಲೂ ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶ್ದಿಂದ ಡ್ಯಾಶ್ವರೆಗೂ ಇರುತ್ತದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಇರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ ಯಾವುದು? ಇನ್ನು ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ. ಭತ್ತದ ಕಣಜ ಅಂದರೆ ಆಂಧ್ರ ಪ್ರದೇಶಕ್ಕೆ ಕರೆಯುತ್ತಾರೆ. ಇನ್ನು ಪಶ್ಚಿಮ ಬಂಗಾಳದ ಬಗ್ಗೆ. ಪಶ್ಚಿಮ ಬಂಗಾಳ ಸ್ಥಾಪನೆ 26 ಜನವರಿ 1950ರಂದು ರಚನೆಯಾಗಿದೆ. ವಿಸ್ತೀರ್ಣ 88,752 ಕಿಲೋಮೀಟರ್. ರಾಜಧಾನಿ ಕೋಲ್ಕತ್ತಾ. ಜನಸಂಖ್ಯೆ 9.13 ಕೋಟಿ ಇದೆ. ಅಧಿಕೃತ ಭಾಷೆ ಬಂಗಾಳಿ. ರಾಜ್ಯ ಪ್ರಾಣಿ ಮೀನುಗಾರಿಕೆಯ ಬೆಕ್ಕು. ರಾಜ್ಯ ಪಕ್ಷಿ ಬಿಳಿ ಗಂಟಲಿನ ಕಿಂಗ್ ಫಿಷರ್. ರಾಜ್ಯ ಪುಷ್ಪ ಶೆಫಾಲಿ. ರಾಜ್ಯ ವೃಕ್ಷ ಜಾಟಿಯನ್ ಮರ. ಇನ್ನು ಅತಿ ದೊಡ್ಡ ನಗರ ಕೋಲ್ಕತ್ತಾ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಮೌಂಟ್ ಫುಜಿಯಾಮ ಎಂಬ ಸುಪ್ತ ಜ್ವಾಲಾಮುಖಿ ಪರ್ವತ ಯಾವ ದೇಶದಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ ದೇಶ. ಇನ್ನು ಮುಂದಿನ ಪ್ರಶ್ನೆ. ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ RBI. RBI ಬ್ಯಾಂಕಿಗೆ ಬ್ಯಾಂಕುಗಳ ಬ್ಯಾಂಕ್ ಎಂತಲೂ ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ. ಅರಣ್ಯಗಳು ಯಾವ ಪಟ್ಟಿಯಲ್ಲಿ ಬರುತ್ತವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ. ಅರಣ್ಯಗಳು, ಶಿಕ್ಷಣ ಇವೆಲ್ಲ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತವೆ. ಇನ್ನು ಮುಂದಿನ ಪ್ರಶ್ನೆ. ತರಂಗದ ಆವರ್ತನವನ್ನು ಅಳೆಯುವ ಏಕಮಾನ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹರ್ಟ್ಜ್. ಇನ್ನು ಮುಂದಿನ ಪ್ರಶ್ನೆ. ಭಾರತೀಯ ಸೈನ್ಯ ಗೋವಾವನ್ನು 1961ರಲ್ಲಿ ಯಾರಿಂದ ವಶಪಡಿಸಿಕೊಂಡಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೋರ್ಚುಗೀಸರು. ಪೋರ್ಚುಗೀಸರ ಬಗ್ಗೆ ಸ್ವಲ್ಪ ಮಾಹಿತಿ. ಪೋರ್ಚುಗೀಸರು 1498ರಿಂದ 1961ರವರೆಗೂ ಆಳ್ವಿಕೆ ಮಾಡಿದ್ದರು. ಕ್ರಿಸ್ತಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಕಾನ್ಸ್ಟಾಂಟಿನೋಪಲ್ ಎಂದರೆ ಪ್ರಸ್ತುತ ಇಸ್ತಾನ್ಬುಲ್ ಎಂದು ಕರೆಯುತ್ತಾರೆ. ಪೋರ್ಚುಗಲ್ ಅರಸ ಹೆನ್ರಿಯನ್ನು ದಿ ನ್ಯಾವಿಗೇಟರ್ ಎಂದು ಕರೆಯುತ್ತಾರೆ. ಪೋರ್ಚುಗಲ್ ಅರಸ 2ನೇ ಜಾನ್ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಬಾರ್ತಲೋಮಿಯೋ ಡಯಸ್ನನ್ನು ನೇಮಿಸಿದ್ದನು. ಬಾರ್ತಲೋಮಿಯೋ ಡಯಸ್ ದಕ್ಷಿಣ ಆಫ್ರಿಕಾದ ದಕ್ಷಿಣದ ತುತ್ತತುದಿ ಕೇಪ್ ಆಫ್ ಗುಡ್ ಹೋಪ್ ವನ್ನು ತಲುಪಿದನು. ಪೋರ್ಚುಗಲ್ ಅರಸ ಇಮ್ಯಾನ್ಯುಯಲ್ ಭಾರತ ಜಲಮಾರ್ಗವನ್ನು ಕಂಡುಹಿಡಿಯಲು ವಾಸ್ಕೋ ಡಿ ಗಾಮನನ್ನು ನೇಮಿಸಿದ್ದನು. 1498 ಮೇ 17ರಂದು ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು ಅಥವಾ ಕಪ್ಪಾಡ ಗ್ರಾಮಕ್ಕೆ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಭೇಟಿ ನೀಡಿದಾಗ ಕೇರಳದಲ್ಲಿ ಜಾಮೋರಿನ್ ಅರಸರ ಆಳ್ವಿಕೆ ಇತ್ತು. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಜನರಲ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ಒಂದು ನೀತಿಯನ್ನು ಜಾರಿಗೆ ತಂದಿದ್ದಾರೆ. ಆ ನೀತಿ ಬ್ಲೂ ವಾಟರ್ ಪಾಲಿಸಿ ನೀತಿ ಎಂದು ಕರೆಯುತ್ತಾರೆ. ಇನ್ನು ವಾಸ್ಕೋ ಡಿ ಗಾಮನನ್ನು ಭಾರತಕ್ಕೆ ಭೇಟಿ ನೀಡಿದ ಕೇರಳದ ಅರಸ ಯಾರೆಂದರೆ ಜಾಮೋರಿನ್. ಇನ್ನು 1961ರಲ್ಲಿ ಭಾರತವನ್ನು ಬಿಟ್ಟು ತೊಲಗಿದರು. ಇನ್ನು ಮೊದಲನೇ ಪ್ರಶ್ನೆ. ರಿಯಾಲ್ ಇದು ಯಾವ ದೇಶದ ಕರೆನ್ಸಿಯಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ ದೇಶ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆ.ಬಿ. ಕೃಪಲಾನಿಯವರು. ಜೆ.ಬಿ. ಕೃಪಲಾನಿಯವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಮುಂದಿನ ಪ್ರಶ್ನೆ. ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ರಾಷ್ಟ್ರಪತಿಯವರ ಬಗ್ಗೆ ಸ್ವಲ್ಪ ಮಾಹಿತಿ. ರಾಷ್ಟ್ರಪತಿಯವರ ಬಗ್ಗೆ ತಿಳಿಸುವ ವಿಧಿ 52. 53ನೇ ವಿಧಿ ಒಕ್ಕೂಟದ ಕಾರ್ಯಾಂಗದ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. 54ನೇ ವಿಧಿ ರಾಷ್ಟ್ರಪತಿಯವರ ಚುನಾವಣೆ ವಿಧಾನದ ಬಗ್ಗೆ ತಿಳಿಸುತ್ತದೆ. 55ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆಯ ಆಯ್ಕೆಯ ಬಗ್ಗೆ ತಿಳಿಸುತ್ತದೆ. 56ನೇ ವಿಧಿ ರಾಷ್ಟ್ರಪತಿಯ ಅಧಿಕಾರಾವಧಿಯ ಬಗ್ಗೆ ತಿಳಿಸುತ್ತದೆ. 57ನೇ ವಿಧಿ ಮರುಚುನಾವಣೆ ಬಗ್ಗೆ ಅರ್ಹತೆ ನೀಡುತ್ತದೆ. 58ನೇ ವಿಧಿ ರಾಷ್ಟ್ರಪತಿಯ ಚುನಾವಣಾ ಅರ್ಹತೆಗಳ ಬಗ್ಗೆ ತಿಳಿಸುತ್ತದೆ. 59ನೇ ವಿಧಿ ರಾಷ್ಟ್ರಪತಿಯ ಪದದ ಷರತ್ತುಗಳನ್ನು ಮತ್ತು ವೇತನ ಬಗ್ಗೆ ತಿಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಜರುಗಿದ್ದು ಎಲ್ಲಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ. ಇನ್ನು 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದದ್ದು ಮುಂಬೈಯಲ್ಲಿ. ಮುಂದಿನ ಪ್ರಶ್ನೆ. ಭಾರತ ಸರ್ಕಾರ ಯಾವ ವರ್ಷ ರಾಜ್ಯಗಳ ಮರು ವಿಂಗಡನಾ ಸಮಿತಿಯನ್ನು ನೇಮಿಸಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1953. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ರಾಜ್ಯ ಪುನರ್ವಿಂಗಡನಾ ಆಯೋಗ 1953ರಿಂದ 56ರವರೆಗೆ
ಇದರ ಅಧ್ಯಕ್ಷತೆ ಫಜಲ್ ಅಲಿ ವಹಿಸಿಕೊಂಡರು. ಸದಸ್ಯರಾಗಿ ಕೆ. ಎಂ. ಪಡಿಕ್ಕರ್ ಮತ್ತು ಎಚ್. ಎನ್. ಕುಂಜರು ಅವರು ಭಾಗವಹಿಸಿದ್ದರು. ಇದು ಮೊದಲು ಮೈಸೂರು ರಾಜ್ಯ ರಚನೆಗೆ ಅವಕಾಶ ನೀಡಿತು. ಇದು ವರದಿ ಆಧಾರದ ಮೇಲೆ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯ ರಚನೆಯಾಯಿತು. ಮೈಸೂರಿನ ಮೊದಲ ಮುಖ್ಯಮಂತ್ರಿ ಅಥವಾ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ. ಸಿ. ರೆಡ್ಡಿ ಅವರು ಆಗಿದ್ದಾರೆ. ವಿಶಾಲ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ 60ವ ಚುನಾಯಿತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ವಿಶಾಲ ಮೈಸೂರಿನ ಮೊದಲ ಚುನಾಯಿತ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪನವರು. ಇವರು 1956ರಲ್ಲಿ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಕರ್ನಾಟಕವೆಂದು ನಾಮಕರಣಗೊಂಡಾಗ ಮುಖ್ಯಮಂತ್ರಿ ಡಿ. ದೇವರಾಜ ಅರಸರು. ಮುಂದಿನ ಪ್ರಶ್ನೆ, ಭದ್ರತೆಗಳಿಗಾಗಿ ಪ್ರತಿಯಾಗಿ ಆರ್ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರದ ಏನನ್ನು ಕರೆಯುತ್ತಾರೆ ಅಂದರೆ ರೆಪೋ ದರ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಟಲಿಯ ನಿಕೋಲೋ ಕಾಂಟಿ ಯಾರ ಆಡಳಿತದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ದೇವರಾಯ. ಇದಕ್ಕೆ ಸ್ವಲ್ಪ ವಿವರಣೆ. 1ನೇ ದೇವರಾಯರ ಬಗ್ಗೆ. 1ನೇ ದೇವರಾಯ ಅವರು 1406ರಿಂದ 1422ರವರೆಗೆ ಆಳ್ವಿಕೆ ಮಾಡಿದ್ದರು. ಸಂಗಮ ಮನೆತನದ ಆರಂಭಿಕ ಪ್ರಸಿದ್ಧ ಅರಸನಾದ ಈತನು ಕಳಿಂಗದ ಮೇಲೆ ದಾಳಿ ಮಾಡಿ ರಾಜಮಂಡ್ರಿ ರಾಜ್ಯವನ್ನು ಗೆದ್ದುಕೊಂಡನು. ತುಂಗಭದ್ರಾ ನದಿಗೆ 15 ಮೈಲಿ ಉದ್ದವಾದ ಕಾಲುವೆಯನ್ನು ನಿರ್ಮಿಸಿದನು. ಇನ್ನು 1421ರಲ್ಲಿ ಇಟಲಿ ದೇಶದ ನಿಕೋಲೋ ಕಾಂಟಿಯವರು ಭೇಟಿ ನೀಡಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಹೋಮ್ ರೂಲ್ ಚಳವಳಿಯನ್ನು ಹುಟ್ಟುಹಾಕಿದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನಿ ಬೆಸೆಂಟ್ ಅವರು. ಇನ್ನು ಇದರ ಬಗ್ಗೆ ಸ್ವಲ್ಪ ಮಾಹಿತಿ. 1916ರ ಹೋಮ್ ರೂಲ್ ಚಳವಳಿ ಸ್ಥಾಪನೆಯಾಗಿತ್ತು. ಭಾರತೀಯರನ್ನು ಒಳಗೊಂಡ ಆಡಳಿತ ವ್ಯವಸ್ಥೆ ಇರಬೇಕು ಎಂಬುದಾಗಿತ್ತು. ಹೋಮ್ ರೂಲ್ ಚಳವಳಿಯನ್ನು ತೀವ್ರಗೊಳಿಸಿದವರು ಆನಿ ಬೆಸೆಂಟ್ ಅವರು ಮತ್ತು ತಿಲಕ್ ಅವರು. ಆನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಹಾಗೂ ಕಾಮನ್ವೆಲ್ತ್ ಪತ್ರಿಕೆಗಳನ್ನು ಹೊರಡಿಸಿದ್ದರು. ಹೋಮ್ ರೂಲ್ ಚಳವಳಿಯ ಭಾರತದ ಮುಖ್ಯ ಕೇಂದ್ರ ಮದ್ರಾಸ್ನ ಅಡಿಯಾರದಲ್ಲಿತ್ತು. ಇನ್ನು ಕರ್ನಾಟಕದ ಹೋಮ್ ರೂಲ್ ಚಳವಳಿಯ ಕೇಂದ್ರ ಧಾರವಾಡದಲ್ಲಿತ್ತು. ಕರ್ನಾಟಕದ ಬ್ರಹ್ಮ ಸಮಾಜದ ಶಾಖೆ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯನ್ ಸ್ಟೇಟ್ ಆನ್ ಇಂಟರ್ನ್ಯಾಷನಲ್ ಬೌಂಡರೀಸ್ ಅಂದರೆ ಭಾರತದ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಮಯನ್ಮಾರ್ ಜೊತೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ, ಮಣಿಪುರ, ಮಿಜೋರಾಂ. ಇನ್ನು ಭೂತಾನ್ ಜೊತೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ. ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ 5. ಇನ್ನು ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಇನ್ನು ಚೀನಾದ ಜೊತೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ. ಇನ್ನು ನೇಪಾಳದ ಜೊತೆ ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಸಿಕ್ಕಿಂ ರಾಜ್ಯಗಳು ಗಡಿ ಹಂಚಿಕೊಂಡಿವೆ. ಮುಂದೆ ಹೋಗೋಣ. ವಿವಿಧ ರೀತಿಯ ಹೂಗಳು. ಜಗತ್ತಿನ ಅತಿ ದೊಡ್ಡ ಹೂವು ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಫ್ಲೇಶಿಯಾ. ಸಮುದ್ರ ಮಂಥನದ ಬಂದ ಹೂವು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾರಿಜಾತ. 12 ವರ್ಷಗಳ ನಂತರ ಅರಳುವ ನೀಲಕುರುಂಜಿ ಹೂವುಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ. ಕರ್ನಾಟಕ ರಾಜ್ಯದ ಹೂವು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಮಲ. ಹೂವುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂದರೆ ಫ್ಲೋರಿಕಲ್ಚರ್. ಯಾವ ಹೂವು ಅತಿ ಚಿಕ್ಕ ಬೀಜವನ್ನು ಹೊಂದಿದೆ? ಆರ್ಕಿಡ್ ಹೂವು. ಹೂವಿನಿಂದ ಪಡೆಯುವ ಮತ್ತು ಅತಿ ಹೆಚ್ಚು ಬೆಲೆ ಬಾಳುವ ಮಸಾಲೆ ಪದಾರ್ಥ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಸರಿ.
ಸ್ನೇಹದ ಸಂಕೇತವಾಗಿರುವ ಹೂವು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಳದಿ ಗುಲಾಬಿ. 9ನೇ ಪ್ರಶ್ನೆ. ಹೂವಿನ ಉತ್ಪಾದನೆಗೆ ಹೆಸರುವಾಸಿಯಾಗಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಮಕೂರು. 10ನೇ ಪ್ರಶ್ನೆ. ಹೂಗಳ ರಾಣಿ ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಲಾಬಿ. ಮುಂದಿನ ಪ್ರಶ್ನೆ. ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟು? ಅಂದರೆ 5. ಅವು ಯಾವ್ಯಾವು ಅಂದರೆ ಆರ್ ಅಂದರೆ ರಷ್ಯಾ, ಸಿ ಅಂದರೆ ಚೀನಾ, ಬಿ ಅಂದರೆ ಬ್ರಿಟನ್, ಎಫ್ ಅಂದರೆ ಫ್ರಾನ್ಸ್, ಎ ಅಂದರೆ ಅಮೇರಿಕ. ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು 5. ಇದಕ್ಕೆ ಕೋಡ್ ನ RCB ಫ್ಯಾನ್. ಆರ್ ಅಂದರೆ ರಷ್ಯಾ, ಸಿ ಅಂದರೆ ಚೀನಾ, ಬಿ ಅಂದರೆ ಬ್ರಿಟನ್, ಎಫ್ ಅಂದರೆ ಫ್ರಾನ್ಸ್, ಎ ಅಂದರೆ ಅಮೇರಿಕ. ಇಲ್ಲಿಗೆ ಇವತ್ತಿನ ತರಗತಿ ಮುಗೀತು. ಇನ್ನು ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುತ್ತವೆ. RRB, NTPC, ಗ್ರೂಪ್ ಡಿ, SSC, MTS ಮತ್ತು KAS ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವ ಪ್ರಶ್ನೋತ್ತರಗಳು. ಎಲ್ಲರೂ ಒಂದ್ಸಲ ಬರ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.